ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ಟೀಮ್ ಕಡೆಯಿಂದ ಒಂದು ಅಭಿನಂದನೆ. ನಮಗೋಸ್ಕರ ನಿಮ್ಮ ಟೈಮ್ ಕೊಟ್ಟು ಇಲ್ಲಿವರೆಗೆ ಬಂದಿರೋದಕ್ಕೆ. ಆ್ಯಂಡ್ ನಾನು ಮಾತಾಡೋದಕ್ಕಿಂತ ಮುಂಚೆ ನಮ್ಮ ಟೀಮ್ನ ಒಂದು ಪರಿಚಯ ಮಾಡಿಕೊಡ್ತೀನಿ. ಸೊ ನಮ್ಮ ಮೆಚೂರ್ಡ್ ಲವ್ ಸ್ಟೋರಿ ಕನ್ನಡ ಸಿನಿಮಾ ಇನ್ನೇನು ಕೆಲವೇ ತಿಂಗಳಲ್ಲಿ ಹೊರಗಡೆ ಬರ್ತಾ ಇದೆ. ಅಂದರೆ ಆಲ್ಮೋಸ್ಟ್ ಮುಂದಿನ ತಿಂಗಳು ಪ್ಲ್ಯಾನ್ ಮಾಡಿದ್ವಿ, ಬಟ್ ಹೊಸಬ್ರದ್ದು ಕಾರಣಾಂತರಗಳು ಇರುತ್ತಲ್ಲ, ಸೊ ಆ ಒಂದಷ್ಟು ಕಾರಣಗಳಿಂದ ನಾವು ಬರೋಕ್ಕಾಗಿಲ್ಲ. ಆ್ಯಂಡ್ ಈ ಪ್ರೆಸ್ ಮೀಟ್ನ ಮಾಡ್ತಾ ಇರೋ ಉದ್ದೇಶ, ಮೊನ್ನೆ ನಮ್ಮ ಮೆಚೂರ್ಡ್ ಲವ್ ಸ್ಟೋರಿ ಸಿನಿಮಾದ ರಾಧಾ ಮಾಧವ ಸಾಂಗ್ ರಿಲೀಸ್ ಆಗಿದೆ, ಗ್ರಾಮಿ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ಅಂತ. ಸೊ ಇದೆಲ್ಲದ್ರ ಬಗ್ಗೆ ಇವತ್ತಿನ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ನಮ್ಮನ್ನು ಪ್ರೀತಿಸೋರು ನಮಗೆ ನಿಯತ್ತಾಗಿರ್ಬೇಕು ಅಂತ ಆಸೆ ಪಡೋಕೆ ಮುಂಚೆ ನಾವು ಅವ್ರಿಗೆ ಎಷ್ಟು ನಿಯತ್ತಾಗಿದ್ದೀವಿ ಅಂತ ಯೋಚನೆ ಮಾಡಬೇಕು. ಸೊ ಈ ಒಂದು ಲೈನ್ ನ ನಾವು ಎಷ್ಟೋ ತರ ಇದನ್ನ ಇಂಟರ್ ಕನೆಕ್ಟ್ ಮಾಡ್ಬೋದು. ಅಂಡ್ ಆ ಡೈಲಾಗ್ ನಮ್ಮ ಮೂವಿಲಿ ಇದೆ. ಅಂಡ್ ಆ ಡೈಲಾಗ್ಗೆ ನಮ್ಗೆ ದೊಡ್ಡ ಮಟ್ಟದ ಚಪ್ಪಾಳೆ ಶಿಲೆಗಳು ನಮ್ಗೆ ಸಿಕ್ಕಿದೆ. ಅಂಡ್ ಆ ಖುಷಿ ವಿಚಾರಗಳನ್ನೆಲ್ಲ ಮುಂದಿನ ದಿನಗಳು ಶೇರ್ ಮಾಡ್ತೀವಿ. ಅಂಡ್ ಮೇನ್ಲಿ ನಮ್ಮ ವಂದನಾ ಗಾಯತ್ರಿ ಅಂತ ಹೀರೋಯಿನ್ ಅವರು, ಅವ್ರಿಗೆ ನಾನು ಆಕ್ಚುಲಿ ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಆತರ ಒಂದು ತುಂಬಾನೇ ಚೆನ್ನಾಗಿರೋ ಸಾಂಗ್ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ರಿಲೀಸ್ ಮಾಡಿದಾಗ್ಲೂ ಅದಕ್ಕೆ ರೀಚ್ ಸಿಗ್ತಾ ಇಲ್ಲ. ಸೊ ನಮ್ಮಂತ ಹೊಸೊಬ್ರು ಕನ್ಸೆ ಕಾಣಬಾರ್ದ. ಸೊ ಶುಡ್ ಬಿ ನಾಟ್ ಡ್ರೀಮ್ ಅಟ್ ಆಲ್. ಸೊ ಎಲ್ರಿಗೂ ಆಕಾಂಕ್ಷೆಗಳಿರುತ್ತೆ, ಎಲ್ರಿಗೂ ಕನ್ಸುಗಳಿರುತ್ತೆ. ಸೊ ನೀವು ಎಸ್ಟಾಬ್ಲಿಷ್ ಆಗಿದ್ರೆ ಮಾತ್ರ ಗ್ರೋ ಆಗಕ್ ಸಾಧ್ಯನಾ? ಸೊ ಆತರನೇ ನಡೆಸ್ತಾ ಇದ್ದಾರೆ. ಸೊ ಎಷ್ಟೇ ನಾವು ನಿಷ್ಠೆಯಿಂದ ಹಾರ್ಡ್ ವರ್ಕ್ ಇಂದ ಕೆಲಸ ಮಾಡಿದ್ರು, ನಮ್ ಬೆಸ್ಟ್ ಕೊಟ್ರು, ಬೆಸ್ಟ್ ಆಫ್ ಕ್ವಾಲಿಟಿ ವರ್ಕ್ ಕೊಟ್ರು ಅದು ಆಚೆ ಸಪೋರ್ಟ್ ಸಿಗ್ತಾ ಇಲ್ಲ. ಸೊ ಇದಕ್ಕೆ ಕಾರಣ ಏನು, ಯಾಕೆ ಅಂತ ಗೊತ್ತಿಲ್ಲ. ಬಟ್ ಇದಕ್ಕೆ ಸೊಲ್ಯೂಷನ್ ಅಂತೂ ನಮ್ಮ ಹತ್ರ ಇಲ್ಲ, ಅದಕ್ಕೆ ನಿಮ್ಮ ಹತ್ರ ಕೇಳ್ತಾ ಇದ್ದೀವಿ. ಸೊ ಈ ತರ ಹೊಸ ತಂಡನ ಕೈ ಬಿಡ್ಬೇಡಿ, ಕೈ ಹಿಡಿದು ಮುಂದೆ ಕರ್ಕೊಂಡು ಹೋಗಿ, ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಒನ್ ಥಿಂಗ್ ನಾನು ಮರ್ತ್ಬಿಟ್ಟಿದ್ದೆ, ಮೇನ್ ಪಾಯಿಂಟ್ ಹೇಳೋದು, ನೀವೀಗ ಕೆಲವು ದಿನಗಳಲ್ಲಿ ಆಯ್ತು ನನ್ನ ಇನ್ಸ್ಪಿರೇಷನ್ ಯಾರು ಏನ್ ಅನ್ಕೋತಾರೋ ಗೊತ್ತಿಲ್ಲ, ನನಗೆ ದೊಡ್ಡ ಇನ್ಸ್ಪಿರೇಷನ್ ಒಬ್ಬ ಮಂಡ್ಯದಲ್ಲಿ ಎಲ್ಲೋ ಕುರಿ ಮೇಯಿಸ್ತಿದ್ದವರು, ಎಲ್ಲೋ ಹಸುಕರ ಮೇಯಿಸ್ತಿದ್ದವರು ಬಂದು ಕನ್ನಡ ಇಂಡಸ್ಟ್ರಿನ ಆಳಿ ಇವತ್ತು ದೊಡ್ಡ ಸ್ಟಾರ್ ಡೈರೆಕ್ಟರ್ ಆಗಿದ್ರು. ಸಾಹಿತ್ಯದಲ್ಲಿ ತಪ್ಪಾಯ್ತು. ಏನ್ ನಮ್ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದವ್ರು ಅಣ್ಣಂದಿರು, ನಾನು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್, ನಾನು ಯೂಟ್ಯೂಬರ್, ನಾನು ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್. ಅದನ್ನ ತಪ್ಪು ಮಾಡೋದ್ರನ್ನ ಗುರ್ತಿಸಿದ್ರಿ, ಹೈಲೈಟ್ ಮಾಡೋದ್ರಿ, ರೀಚ್ ಏನ್ ಕೊಡ್ಬೇಕಿತ್ತು ಕೊಟ್ರಿ, ಒಬ್ರನ್ನ ಎಷ್ಟು ತುಳಿಬೇಕಿತ್ತು ತುಳಿದ್ರಿ. ಅಂಡ್ ಅಗೈನ್ ಅವ್ರ ಬ್ಯಾಕಪ್ ಆದ್ರೂ ಸರಿ ಹೋಯ್ತು. ಅಂಡ್ ಕ್ಷಮೆನೋ ವಿಷಯ ಪಕ್ಕಕ್ಕಿಡಿ. ಆ ವಿಷಯನ ಸೋಷಿಯಲ್ ಮೀಡಿಯಾದಲ್ಲಿ ಹೈಲೈಟ್ ಮಾಡಿದಷ್ಟು ಇವತ್ತು ಸಾಹಿತ್ಯ, ಇಷ್ಟು ಚೆನ್ನಾಗಿರೋ ಸಾಹಿತ್ಯನ ಯಾರೋ ಒಬ್ಬ ಹೊಸಬ ಬಂದು ಸಾಹಿತಿಗಾರ ಬರ್ದಿದ್ದಾನೆ, ಯಾರೋ ಒಬ್ಬ ಇಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾನೆ ಅಂದಾಗ ಆ ನೆಗೆಟಿವ್ ಮಾಡಿದ್ನ ಇವತ್ತು ಪಾಸಿಟಿವ್ ಮಾಡಿದ್ರೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಹುಟ್ಕೋತಾನಲ್ವಾ ಕನ್ನಡ ಇಂಡಸ್ಟ್ರಿಗೆ. ಅದೇ ಒಬ್ಬ ಯಾರೋ ಒಬ್ಬ ಸಾಹಿತಿ ಬರ್ದು ಅವನೊಬ್ಬ ಲಿರಿಸಿಸ್ಟ್ ಹುಡ್ಕೋತಾನಲ್ವಾ, ಒಂದು ಮೂವಿ ಗೆಲ್ಲುತ್ತೆ ಅಲ್ವಾ. ಅವತ್ತು ಈಗ ಪೇಯ್ಡ್ ಪ್ರಮೋಷನ್ ಈಗ ಆಯ್ತು, ಸರ್ದೇನೋ ಚೆನ್ನಾಗ್ ಬಂತು ಒಗ್ಗಡಿ ಮಾಡಿಸೋದು ಅಂದ್ರೆ ಅದೇನೋ ಪೇಯ್ಡ್ ಅನ್ಬೋದು. ಅದಕ್ಕೂ ಕೆಲವ್ರು ಏನೇನೋ ಹೇಳ್ತಾರೆ, ಅದು ನಮಗ್ ಗೊತ್ತಿಲ್ಲ, ದೊಡ್ಡ ವಿಷಯ. ಬಟ್ ಎಷ್ಟೋ ಜನ ಬಾಯ್ ಬಂದಂಗೆ ಇನ್ಸ್ಟಾದಲ್ಲಿ ಓಡುತ್ತೆ, ಒಬ್ರ ಬಗ್ಗೆ ಮಾತಾಡೋದು, ದೊಡ್ಡವ್ರ ಬಗ್ಗೆ ಮಾತಾಡೋರು ಓಡುತ್ತೆ ಅಂದ್ಬಿಟ್ಟು ಬಾಯ್ ಬಂದಂಗೆ ಮಾತಾಡೋರು. ಇವತ್ತು ಸಾಹಿತ್ಯ ಚೆನ್ನಾಗಿದೆ, ಹೊಸಬ್ರು ಬಂದು ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ ಇವತ್ತು ಪ್ರೆಸ್ ಮೀಟ್ ಮಾಡ್ತಿರೋದು ಒಂದೇ ಒಂದು ಧೈರ್ಯದಲ್ಲಿ, ನೀವೆಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ತೀರಾ. ಈ ತರ ಒಂದು 10-20 ಚಾನಲ್ಸ್ ನಿಮ್ಮಲ್ಲೆಲ್ಲ ಒಳ್ಳೊಳ್ಳೆ ರಿವ್ಯೂಸ್ ಬಂದ್ರೆ ನಮ್ಮ ಸಾಂಗ್ ಬಗ್ಗೆ ಆಕ್ಚುಲಿ ನಾವು ಮಾತಾಡಿರೋದು ನಮ್ಗೆ ಏನೂ ಬೇಕಿಲ್ಲ, ನಮ್ಗೆ ಬೇಕಾಗಿರೋದು ನಮ್ಮ ಸಾಂಗ್ ನ ನೀವು ತಲುಪಿಸ್ಬೇಕು. ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಮಾತಾಡಿ. ಯಾಕೆಂದ್ರೆ ಇವತ್ತು ನೋಡಿ, ಸಾಂಗ್ ಚೆನ್ನಾಗಿದೆ, ಮೂವಿ ಕಂಪ್ಲೀಟ್ ಮಾಡಿದೀವಿ, 9 ತಿಂಗಳಲ್ಲಿ ಮಾಡಿದೀವಿ. ಅಂಡ್ ಬಜೆಟ್ ನಾವ್ ಏನ್ ಕೋಟ್ ಮಾಡಿದ್ವಿ ಅದಕ್ಕಿಂತ ಒಂದ್ ಸ್ವಲ್ಪ ಪ್ರಮೋಷನ್ ಇನ್ನೂ ದುಡ್ಡನ್ನ ಉಳಿಸ್ಕೊಂಡು ಕಂಪ್ಲೀಟ್ ಮಾಡಿ ಎಲ್ಲ ಖುಷಿಯಾಗಿದ್ದೀವಿ. ಅಂಡ್ ನೆನ್ನೆಯಿಂದ ಎಲ್ಲರೂ ಫೇಸ್ ಈ ತರ ಆಗಿದೆ. ನನ್ನ ಮಗಳು, ಸೊ ಅವಳೇ ಪ್ರೊಡಕ್ಷನ್ ಮಾಡಬೇಕು ಅಂತಲೇ ಮಾಡಿರೋದು. ಸೊ ಇದಕ್ಕೆ ಒಂದು ಹಿಂಟ್ ಕೊಟ್ಟಿದ್ದು ಮನೀಶ್. ಮೂವಿನ ತಗೊಂಬಂದರು, ಕಂಟೆಂಟ್ನ ತೋರಿಸಿದ್ರು, ಈ ಥರ ಇದೆ ಕಂಟೆಂಟು. ಸೊ ಅದನ್ನೆಲ್ಲ ನೋಡಿ, ಸೊ ಎಲ್ಲ ಥರದ ಯೋಚನೆ ಮಾಡಿ, ಸೊ ಅವ್ರಿಗೊಂದು ಆಶ್ವಾಸನೆ ಕೊಡ್ತೀವಿ, ಮಾಡಿ ಆಯಿತು. ನಮಗೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಮೇಲೆ ಡೈರೆಕ್ಟ್ನೆಲ್ಲ ಮೀಟ್ ಮಾಡಿಸ್ತಾರೆ, ಮತ್ತು ಅವರ ಟೀಮ್ನ ಮೀಟ್ ಮಾಡಿಸ್ತಾರೆ. ಕೆಲವೊಂದೆಲ್ಲ ಮೀಟ್ ಮಾಡಿದಾಗ ನಮ್ಮನ್ನು ಕಾಣಿಸಿದ್ದು ನಮಗೆ ಅಲ್ಲಿ ನಡೀತಾ ಇರೋ ಕೆಲಸ, ಅಲ್ಲಿ ಪರ್ಫೆಕ್ಷನ್ ನಡೀತಾ ಇದೆ, ಒಳ್ಳೆ ಕೆಲಸ ನಡೀತಾ ಇದೆ, ಒಳ್ಳೆ ಪ್ರಾಡಕ್ಟ್ ಆಚೆ ಬರ್ತಾ ಇದೆ, ಎಲ್ಲ ಟ್ಯಾಲೆಂಟ್ ಇದೆ. ಸೊ ಟ್ಯಾಲೆಂಟ್ಗೆ ಒಳ್ಳೆ ಜಾಗ ಇಲ್ಲ. ಸೊ ಅದನ್ನೆಲ್ಲ ನೋಡಿದ್ಮೇಲೆ ನಾವು ಡಿಸೈಡ್ ಆಗಿದ್ದು, ಸೊ ಓಕೆ ಪರವಾಗಿಲ್ಲ, ಇನ್ನೂ ಎಷ್ಟಾದ್ರೂ ಮಾಡಿ ನಾವು ಲಿಮಿಟ್ ಮೀರಿ ಮಾಡ್ತೀವಿ. ನೀವು ಹೇಳಿದ್ದೀರಾ ಏನು ಲಿಮಿಟ್ ಹೇಳಿದ್ದೀರಾ, ಆ ಲಿಮಿಟ್ ಮೀರಿ ಮಾಡ್ತೀವಿ. ಸೊ ನಮಗೆ ಸಿನಿಮಾ ಚೆನ್ನಾಗಿ ಬರ್ತದೆ. ಸಿನಿಮಾ ಚೆನ್ನಾಗಿ ಬಂದರೆ ಎಂಟರ್ ಟೀಮ್ ಗೆಲ್ಲುತ್ತೆ. ಎಲ್ರಿಗೂ ನಮಸ್ಕಾರ. ನಾವೆಷ್ಟೋ ಜನ ಡೈರೆಕ್ಟರ್ಗಳು
ಪ್ರೊಡ್ಯೂಸರ್ಸ್ಗಳು, ಹೀರೋಗಳು ಈ ದಿನಕ್ಕೋಸ್ಕರ ತುಂಬಾ ಕಾತುರದಿಂದ ಕಾಯ್ತಿರ್ತೀವಿ. ಯಾಕಂದ್ರೆ ಈ ಮಾಧ್ಯಮದ ಮುಂದೆ ಕುತ್ಕೊಂಡು ಮಾತಾಡೋಕ್ಕೋಸ್ಕರನೇ ಎಷ್ಟೋ ಪ್ರಯತ್ನಗಳನ್ನ ಮಾಡಿಕೊಂಡು ಗೆದ್ಕೊಂಡು ಒಂದು ಸಿನಿಮಾ ತಂಡನ ಕರ್ಕೊಂಡ್ ಬಂದಿರ್ತೀವಿ ಇಲ್ಲಿಗೆ. ಬಟ್ ಈ ದಿನ ಇಷ್ಟು ಬೇಗ ಬಂದಿರೋದು ನಮ್ಗೆ ತುಂಬಾ ಖುಷಿ ಆಯ್ತು. ಕನ್ನಡ ಸಿನಿಮಾ ಮೊಣ್ಣಾಗ್ತಾ ಇದೆ ಆಯ್ತಾ. ಈಗ ಎಷ್ಟೋ ಜನ ಫ್ಯಾಮಿಲಿ ಪ್ರತಿ ಒಂದು ರೋಡಲ್ಲೂ 10 ಜನ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಇರ್ತಾರೆ, ಮೇಕಪ್ ಮ್ಯಾನು, ಕ್ಯಾಮ್ರಾ ಮ್ಯಾನು, ಎಲ್ಲರೂ ಪ್ರತಿಯೊಬ್ರು ಇರ್ತಾರೆ. ಎಲ್ಲರೂ ಕಾಪಾಡ್ತಿರೋದು ಹೊಸ ಸಿನಿಮಾಗಳು, ಈಗ ಹೊಸ ಪ್ರೊಡಕ್ಷನ್ ಹೌಸ್ಗಳು ಬರ್ತಾರೆ. ಇವು ಇಲ್ಲ ಅಂತಂದ್ರೆ ನಾವ್ ಯಾರು ಇಲ್ಲ. ಅಲ್ಲಿರೋ ತಗೊಂಡಿದ್ರು, ತುಂಬಾ ಜನ ತಗೊಂಡಿದ್ರು. ಆಲ್ರೆಡಿ ನಾವೆಲ್ಲ ಫಿಕ್ಸ್ ಆಗಿದ್ವಿ, ಒಂದು ಮುಹೂರ್ತನೂ ಆಗಿತ್ತು. ಹಾಗಾಗಿ ನಾವ್ ಯಾರು ಆರ್ಟಿಸ್ಟ್ ನ ಚೇಂಜ್ ಮಾಡಕ್ ಹೋಗಿಲ್ಲ. ಮತ್ತೆ ನಮ್ಮ ಕಥೆಯಲ್ಲಿ ಯಾರು ಆರ್ಟಿಸ್ಟ್ ಡಿಮ್ಯಾಂಡ್ ಮಾಡಿಲ್ಲ. ನಾವು ಈಗ ತಂದೆ ಕ್ಯಾರೆಕ್ಟರ್, ತಾಯಿ ಕ್ಯಾರೆಕ್ಟರ್ ಯಾವ್ದು ಡಿಮ್ಯಾಂಡ್ ಮಾಡಿಲ್ಲ. ಡಿಮ್ಯಾಂಡ್ ಮಾಡಿ 100% ನಮ್ಮ ಪ್ರೊಡ್ಯೂಸರ್ ಸಪೋರ್ಟ್ ಮಾಡಿರೋರು ನಾವು. ಎಲ್ಲ ನಮ್ಮ ಸೋಷಿಯಲ್ ಮೀಡಿಯಾ ಚಾನಲ್ಸ್ ಆಗಿರ್ಬೋದು, ಬೇರೆ ರೀತಿ ಪ್ಲಾಟ್ಫಾರ್ಮ್ ಚಾನಲ್ಸ್ ಆಗಿರ್ಬೋದು, ಎಲ್ಲರೂ ಬಂದು ಈ ಒಂದು ಪ್ರೆಸ್ ಮೀಟ್ನ ಚೆನ್ನಾಗಿ ನಡೆಸ್ಕೊಟ್ಟಿದ್ದೀರಾ. ಆ್ಯಂಡ್ ಒನ್ಸ್ ಅಗೇನ್ ನಮ್ಮ ಸ್ಟೇಜಲ್ಲಿರೋ ಎಲ್ಲ ವ್ಯಕ್ತಿಗಳಿಗೆ ನನ್ನ ಕಡೆಯಿಂದ ಪೂರ್ವಕ ಧನ್ಯವಾದಗಳು. ಆ್ಯಂಡ್ ಮೆಚ್ಯೂರ್ಡ್ ಲವ್ ಸ್ಟೋರಿ 9 ತಿಂಗಳು ಕೂಸು, ಇದಕ್ಕೆ ಎಷ್ಟೋ ಜನ ಕಾಣದ ಕೈಗಳ ಕೊಡುಗೆಗಳಿವೆ. ಸೊ ಅದು ಸಿನಿಮಾ ಲಾಂಚ್ ಈವೆಂಟಲ್ಲಿ ಎಲ್ಲರೂ ಬರ್ತಾರೆ, ತುಂಬ ಜನ ಇದ್ದಾರೆ. ಎಷ್ಟು ಒಬ್ಬೊಬ್ಬ ಹೆಂಗೆ ಹೇಳೋಲ್ಲ, ಒಂದು ಹಿಂಟ್ ಕೊಡೋದಾದ್ರೆ ಒಂದೊಂದು ಕೆಫೆ ಓನರ್ ಇಂದ ಹಿಡಿದು ಒಬ್ಬ ಯಾರೋ ಪಾರ್ಕ್ ಇನ್ಚಾರ್ಜ್ ಇರ್ತಾರಲ್ಲ, ಬೆಂಗಳೂರು ಪಾರ್ಕ್ ಇನ್ಚಾರ್ಜ್ ಇಂದ ಹಿಡಿದು ಯಾರು ಪ್ರತಿಯೊಬ್ಬರದ್ದು ಕೊಡುಗೆಗಳಿದೆ. ಅದೆಲ್ಲೋ ಮೈಸೂರು ಡಾಬಾದ ಓನರು, ಪ್ರತಿಯೊಬ್ರು ಕೊಡುಗೆಗಳಿದೆ. ಅದು ಯಾವ ದೇವ್ರು ನಮ್ಮ ಮೇಲೆ ಕಣ್ಬಿಟ್ಟು ಆಶೀರ್ವಾದ ಮಾಡಿದಾರೋ ಗೊತ್ತಿಲ್ಲ.